ಪಾಕ್ ಪೋಸ್ಟ್ಗಳ ಕಡೆಯಿಂದ ಗುಂಡಿನ ಮೊರೆತ್ ಕದನ ವಿರಾಮ ಉಲ್ಲಂಘಿಸಿ ಪ್ರಚೋದಿತ ದಾಳಿ, ಶತ್ರು ಸೈನ್ಯದ ದಾಳಿಗೆ ಭಾರತದ ತಕ್ಕ ಪ್ರತ್ಯುತ್ತರ. ಪಾಕ್ ಪೋಸ್ಟ್ಗಳ ಕಡೆಯಿಂದ ಗುಂಡಿನ ಮೊರೆತ್ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ದಾಳಿ ನಡೆಸಿದ್ದಾರೆ. ಶತ್ರು ಸೈನ್ಯದ ದಾಳಿಗೆ ಭಾರತ ತಕ್ಕ ಪ್ರತ್ಯುತ್ತರ. ಮಧ್ಯರಾತ್ರಿಯಿಂದ ನಡೆಯುತ್ತಾ ಇದೆ ಗುಂಡಿನ ಚಕಮಕಿ. ಭಾರತ ಪಾಕ್ ಗಡಿಯಲ್ಲಿ ಟೆನ್ಷನ್. ಬಂಡೀಪೋರದಲ್ಲೂ ಕೂಡ ನಡೀತಿದೆ ಭೀಕರ ಎನ್ಕೌಂಟರ್. ಉಗ್ರರು ಮತ್ತು ಭಾರತೀಯರ ಸೇನೆ ಗುಂಡಿನ ವಾರ್. ಲಷ್ಕರ್ ಟಾಪ್ ಕಮಾಂಡರ್ ಅಲ್ತಾಫ್ ಇಲ್ಲಿ ಫಿನಿಶ್. ಎಸ್, ಮಧ್ಯರಾತ್ರಿ ಗುಂಡಿನ ಚಕಮಕಿ ಶುರುವಾಗಿದೆ. ಪಾಕ್ ಪೋಸ್ಟ್ಗಳ ಕಡೆಯಿಂದ ಗುಂಡಿನ ಮೊರೆತ ಕೇಳಿ ಬರ್ತಾ ಇದೆ. ಕದನ ವಿರಾಮವನ್ನ ಉಲ್ಲಂಘಿಸಿ ಅಪ್ರಚೋದಿತ ದಾಳಿಯನ್ನ ನಡೆಸಿದ್ದಾರಾ ಎನ್ನುವಂತಹ ಅನುಮಾನ ಈಗ ಬಂದಿದೆ. ಶತ್ರು ಸೈನ್ಯದ ದಾಳಿಗೆ ಭಾರತ ತಕ್ಕ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೆ ರೆಡಿಯಾಗಿದೆ. ಮಧ್ಯರಾತ್ರಿಯಿಂದ ನಡೀತಾ ಇದೆ ಇದೇ ಗುಂಡಿನ ಚಕಮಕಿ. ಶಬ್ದಗಳು ಕೇಳಿಸ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ಈಗ ಟೆನ್ಷನ್ಗಳು ಕೂಡ ಶುರುವಾಗಿದೆ. ಬಂಡೀಪೋರಾದಲ್ಲಿರುವಂತಹ ಒಂದಿಷ್ಟು ಸ್ಥಳಗಳಲ್ಲಿ ಭೀಕರ ಎನ್ಕೌಂಟರ್ ಆಗ್ತಾ ಇದೆ. ಉಗ್ರರು ಮತ್ತು ಭಾರತೀಯರ ಸೇನೆ ಗುಂಡಿನ ವಾರ್ ಶುರು ಹಚ್ಕೊಂಡಿದ್ಯಾ ಎನ್ನುವಂಥದ್ದು. ಲಷ್ಕರ್ ಟಾಪ್ ಕಮಾಂಡ್ ಅಲ್ತಾಫ್ ಅಲ್ಲಿ ಫಿನಿಶ್ ಆಗಿದ್ದಾರೆ. ಇವೆಲ್ಲ ಡೌಟ್ಗಳು ಕೂಡ ಬರ್ತಾ ಇದೆ. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರ ಭಾರತವನ್ನ ಕೆಣಕಿದ್ದಂತಹ ಪಾಕಿಸ್ತಾನಕ್ಕೆ ಭಾರತ ಸರಿಯಾದ ಉತ್ತರವನ್ನ ಕೊಡ್ಲಿಕ್ಕೆ ಈಗ ರೆಡಿಯಾಗಿದೆಯಾ? ಎಸ್, ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಎನ್ನುವಂಥದ್ದು ಈಗ ಡೌಟ್ ಶುರುವಾಗ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ಈಗ ಟೆನ್ಷನ್ ಶುರುವಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ನಡೀತಾ ಇದೆ ಗುಂಡಿನ ಚಕಮಕಿ. ಎಸ್, ಅಮಾಯಕ ಟೂರಿಸ್ಟ್ಗಳನ್ನ ಸಾಯಿಸಿದ್ದಂತಹ ಲಷ್ಕರ್ ಎನ್ನುವಂತಹ ಭಯೋತ್ಪಾದಕರ ಆ ಒಂದು ಸಂಘಕ್ಕೆ ಭಾರತ ಶಾಕ್ ಕೊಡ್ಲಿಕ್ಕೆ ಈಗಲೇ ದಾರಿಯನ್ನ ಹುಡುಕೊಳ್ತಾ ಮುಂದಾಗ್ತಾ ಇದೆಯಾ ಎನ್ನುವಂತಹ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಲಷ್ಕರ್ ಟಾಪ್ ಕಮಾಂಡ್ ಅಲ್ತಾಫ್ ಫಿನಿಶ್. ಎಸ್, ಭಾರತದ ಈ ಒಂದು ದಾಳಿ, ಭಾರತ ಮತ್ತು ಪಾಕಿಸ್ತಾನ ದಾಳಿ ಎಲ್ಲರೂ ನೋಡ್ತಾ ಇದ್ರೆ ಈಗ ಮತ್ತೆ ಯುದ್ಧ ಶುರುವಾಯ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಪಾಕ್ ಪೋಸ್ಟ್ಗಳ ಕಡೆಯಿಂದ ಗುಂಡಿನ ಮೊರೆತ ಕೇಳಿ ಬರ್ತಾ ಇದೆ. ಕದನ ವಿರಾಮವನ್ನ ಉಲ್ಲಂಘಿಸಿ ಅಪ್ರಚೋದಿತ ದಾಳಿ ಎದುರಾಗ್ತಾ ಇದೆ. ಶತ್ರು ಸೈನ್ಯದ ದಾಳಿಗೆ ಭಾರತವು ಕೂಡ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಈ ಒಂದು ಗುಂಡಿನ ಚಕಮಕಿ ನಡೀತಾ ಇದೆ. ಎಲ್ರಿಗೂ ಕೂಡ ಟೆನ್ಷನ್ ಆಗ್ತಾ ಇದೆ. ಅದರಲ್ಲೂ ಕೂಡ ಭಾರತದ ಈ ಒಂದು ಗುಂಡಿನ ಮೊರೆತಕ್ಕೆ ಪಾಕಿಸ್ತಾನ ಇನ್ನೂ ಟೆನ್ಷನ್ ಆಗಿದೆ. ಕಾಶ್ಮೀರಕ್ಕೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ದೌಡ್. ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ದೌಡು. ಕಣಿವೆ ನಾಡಿನ ಕಮಾಂಡ್ ಭದ್ರತೆ ಏಜೆನ್ಸಿಗಳ ಜೊತೆಗೆ ತುರ್ತು ಮೀಟಿಂಗ್. ಗಡಿಯಲ್ಲಿ ಗುಂಡಿನ ಕದನ. ಪಹಲ್ಗಾಮ್ ದಾಳಿ ಹೊತ್ತಿನಲ್ಲಿ ಮಹತ್ವವನ್ನ ಪಡೆದಂತಹ ಆ ಒಂದು ಮೀಟಿಂಗ್. ಎಸ್, ಕಾಶ್ಮೀರದಲ್ಲಿ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ದೌಡ್. ಹೌದು,
ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಕಾರಣಕ್ಕಾಗಿ ಅವರು ಬರ್ತಾ ಇದ್ದಾರೆ. ಕಣಿವೆ ನಾಡಿನ ಕಮಾಂಡ್ ಭದ್ರತಾ ಏಜೆನ್ಸಿಗಳ ಜೊತೆಗೆ ತುರ್ತು ಮೀಟಿಂಗ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಗಡಿಯಲ್ಲಿ ಗುಂಡಿನ ಕದನ ಶುರುವಾಗಿದೆ. ಪಾಕಿಸ್ತಾನ ಭಾರತದ ನಡುವೆ ಈಗ ಗುಂಡಿನ ಚಕಮಕಿ ಶುರುವಾಗಿದೆ. ಪಹಲ್ಗಾಮ್ ದಾಳಿ ಹೊತ್ತಿನಲ್ಲಿ ಮಹತ್ವವನ್ನ ಪಡೆದಿದ್ದಂತಹ ಆ ಒಂದು ಮೀಟಿಂಗ್, ಪಹಲ್ಗಾಮ್ನಲ್ಲಿ ಹೇಳದೆ ಕೇಳದೆ ಭಯೋತ್ಪಾದಕರು ತಮಗಿಷ್ಟ ಬಂದ ಹಾಗೆ ಟೂರಿಸ್ಟ್ಗಳನ್ನ ಸಾಯಿಸಿದ್ದು, ನೀನು ಹಿಂದೂನೋ ನೀನು ಮುಸ್ಲಿಮೋ ಅಂತ ಕೇಳ್ಬಿಟ್ಟು ಸಾಯಿಸಿದ್ದು ಎಲ್ರಿಗೂ ಕೂಡ ಕೋಪಕ್ಕೆ ಗುರಿಯಾಗಿದೆ. ಕಾಶ್ಮೀರದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಬರ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ದೌಡಾಯಿಸ್ತಾ ಇದ್ದಾರೆ. ಕಣಿವೆ ನಾಡಿನ ಕಮಾಂಡರ್ ಭದ್ರತಾ ಏಜೆನ್ಸಿಗಳ ಜೊತೆಗೆ ತುರ್ತು ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಗಡಿಯಲ್ಲಿ ಗುಂಡಿನ ಕದನ ಶುರುವಾಗಿದೆ. ಪಹಲ್ಗಾಮ್ ದಾಳಿ ಹೊತ್ತಿನಲ್ಲಿ ಮಹತ್ವದ ಮೀಟಿಂಗ್ ಕೂಡ ಕರೆಯಲಾಗಿದೆ. ಆ ಒಂದು ಮೀಟಿಂಗ್ ತುಂಬಾ ಮಹತ್ವದಿಂದ ಕೂಡಿದೆ. ಆ ಒಂದು ಕಾರಣಕ್ಕೆ ಈಗ ಆ ಒಂದು ಮೀಟಿಂಗ್ ತುಂಬಾ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಹೊತ್ತಿನಲ್ಲಿ ಅದೇನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭಾರತ ಹಾಗೂ ಪಾಕಿಸ್ತಾನ ಎರಡೂ ಕೂಡ ಗುಂಡಿನ ಚಕಮಕಿಯನ್ನ ನಡೆಸ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದ ಶುರುವಾಗಿರುವಂತಹ ಗುಂಡಿನ ಚಕಮಕಿ ಇದು. ಗಡಿಯಲ್ಲಿ ಗುಂಡಿನ ಕದನ ಶುರುವಾಗಿದೆ. ಪಹಲ್ಗಾಮ್ ದಾಳಿ ಹೊತ್ತಿನಲ್ಲಿ ಮಹತ್ವದ ಮೀಟಿಂಗ್, ಈ ಒಂದು ನಿರ್ಧಾರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.